ಸೊ ಹೇಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರಿ. ಸೊ ಫೈನಲ್ ಆಗಿ ತುಂಬಾ ದಿನದಿಂದ ಯಾವಾಗ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ, 2-3 ತಿಂಗಳ ಅಮೌಂಟ್ ಬರಬೇಕು, ಇನ್ನೂ ಕೂಡ ಅಮೌಂಟ್ ಬರ್ತಾ ಇಲ್ಲ ಬ್ರದರ್ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಫೈನಲ್ ಆಗಿ ಆಗಸ್ಟ್ ತಿಂಗಳಲ್ಲಿ ನೋಡಬಹುದು ಏನ್ ಪೆಂಡಿಂಗ್ ಇತ್ತು ಅಮೌಂಟ್, ಫೈನಲ್ ಆಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ. ಓಕೆ, ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ 2 ತಿಂಗಳ ಅಮೌಂಟ್ ಬಂದಿದೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ 3 ತಿಂಗಳ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಓಕೆ, ಇನ್ನು ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಮೌಂಟೇ ಸ್ಯಾಂಕ್ಷನ್ ಆಗಿಲ್ಲ ಸ್ನೇಹಿತರೆ. ಅಂದ್ರೆ ಎಕ್ಸಾಂಪಲ್ ಆಗಿ ಅವ್ರ ಫ್ರೆಂಡ್ಗೆಲ್ಲ ಅಮೌಂಟ್ ಬಂದಿರುತ್ತೆ, ಬಟ್ ಅವ್ರಿಗೆ ಅಮೌಂಟ್ ಬಂದಿರಲ್ಲ. ಓಕೆ, ಯಾಕೆ ಬಂದಿರಲ್ಲ, ಯಾವಾಗ ಬರುತ್ತೆ, ಮತ್ತೆ ಇವಾಗ ಏನ್ 2-3 ತಿಂಗಳ ಅಮೌಂಟ್ ಏನ ಕೆಲವೊಂದು ವಿದ್ಯಾರ್ಥಿಗಳಿಗೆ 6,000, ಕೆಲವೊಂದು ವಿದ್ಯಾರ್ಥಿಗಳಿಗೆ 9,000, ಮತ್ತೆ 3-4 ತಿಂಗಳಿಂದ ಯಾರಿಗೆಲ್ಲ ಪೆಂಡಿಂಗ್ ಇತ್ತು, ಸೊ ಅಂತವ್ರಿಗೆ 12,000 ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ. ಓಕೆ, ಇವಾಗ ನೋಡಬಹುದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇವಾಗ 6,000 ಸ್ಯಾಂಕ್ಷನ್ ಆಗಿದೆ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ 9,000 ಸ್ಯಾಂಕ್ಷನ್ ಆಗಿದೆ. ಓಕೆ, ಇಲ್ಲಿ ನೋಡಬಹುದು ಜಸ್ಟ್ ಇಬ್ರು ಒಂದೇ ಸರಿ ಅಪ್ಲಿಕೇಶನ್ ಹಾಕಿರ್ತಾರೆ, ಇವ್ರಿಗೆ 6,000, ಇವ್ರಿಗೆ 9,000. ಸೊ ಇಲ್ಲಿ ಯಾಕೆ ಈ ರೀತಿ ಆಗಿದೆ, ಮತ್ತೆ ಅವ್ರಿಗೆ ಅಮೌಂಟ್ 3,000 ಇನ್ನು ಯಾವಾಗ ಬರುತ್ತೆ, ಇವಾಗ ಇದೇ ತಿಂಗಳ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತಾ ಅಥವಾ ಮುಂದಿನ ತಿಂಗಳ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತಾ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಓಕೆ, ಒಂದು ವೇಳೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ನೋಡ್ತಾರೆ ಎಲ್ಲರೂ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಯಾವುದೇ ಒಂದು ಯುವನಿಧಿ ಅಪ್ಡೇಟ್ ಮಾಡಿದ್ರು ಕೂಡ ತಕ್ಷಣ ನಾನು ಒಂದು ಚಾನಲ್ ಅಲ್ಲಿ ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಹಾಗೆ ಪ್ರತಿಯೊಬ್ರು ಕೂಡ ಏನ್ ಇವಾಗ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನಾನು ಒಂದು ಸಪರೇಟ್ ಆಗಿ ಯುವನಿಧಿ ಬಗ್ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ಆ ಒಂದು ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ, ಸೊ ಕಮೆಂಟ್ ಬಾಕ್ಸ್ ಗೆ ಹೋಗಿ ಅಲ್ಲಿ ಒಂದು ಲಿಂಕ್ ನ ಪಿನ್ ಮಾಡಿರ್ತೀನಿ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ರು ವಾಟ್ಸ್ಆಪ್ ಗೆ ಜಾಯ್ನ್ ಆಗಿ ಅಲ್ಲಿ ಯುವನಿಧಿ ಬಗ್ಗೆ ಏನೇ ಒಂದು ಚೇಂಜಸ್ ಆದ್ರೂ ಕೂಡ ಅಥವಾ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನಾನು ಯುವನಿಧಿ ಗ್ರೂಪ್ ಬಗ್ಗೆ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಓಕೆ, ಇಲ್ಲಿ ನೋಡಬಹುದು ಫೈನಲ್ ಆಗಿ ಇವಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ. ಓಕೆ, ಯಾರಿಗೆಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅವ್ರಿಗೆ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತ ನೋಡಿದ್ರೆ ಈ ತಿಂಗಳು ಏನಿವಾಗ ಆಗಸ್ಟ್ ತಿಂಗಳಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಓಕೆ, ಇನ್ನು ಕೂಡ ಜುಲೈ ಮತ್ತೆ ಆಗಸ್ಟ್ ಈ 2 ತಿಂಗಳ ಅಮೌಂಟ್ ಕೂಡ ಪೆಂಡಿಂಗ್ ಇದೆ ಸ್ನೇಹಿತರೆ. ಅಂದ್ರೆ ಹಿಂದಿಂದ ಯಾರಿಗೆಲ್ಲ 3-4 ತಿಂಗಳ ಅಮೌಂಟ್ ಬರಬೇಕಾಗಿತ್ತು, ಸೊ ಫೈನಲ್ ಆಗಿ ಇವಾಗ ಅಮೌಂಟ್ ಹಾಕಿದ್ದಾರೆ. ಸೊ ಇನ್ನೂ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ, ಮುಂದಿನ ತಿಂಗಳು ಬಂದ್ರೆ ಇವಾಗ ಈ ತಿಂಗಳ ಯಾರಿಗೂ ಅಮೌಂಟ್ ಸ್ಯಾಂಕ್ಷನ್ ಆಗಲ್ಲ ಸ್ನೇಹಿತರೆ. ಇಲ್ಲಿವರೆಗೂ ಏನ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಇನ್ನು ಈ ಮಂತ್ ಅಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಲ್ಲ. ನೆಕ್ಸ್ಟ್ ಏನ್ ಸೆಪ್ಟೆಂಬರ್ 1 ಅಲ್ಲಿ ನಿಮ್ದು ಮತ್ತೆ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಅಂದ್ರೆ ಇವಾಗ ಏನ್ ಪೆಂಡಿಂಗ್ ಇರುವಂತಹ ಅಮೌಂಟ್ ಕೂಡ ಕ್ಲಿಯರ್ ಆಗಿದೆ, ಬಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಯಾವುದೇ ಅಮೌಂಟ್ ಬಂದಿಲ್ಲ. ಅಂತವ್ರಿಗೆ ಇವಾಗ ಏನ್ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿದೆ ಇದು ಪ್ಲಸ್ ಅದು, ಅಂದ್ರೆ ಇಲ್ಲಿ 9,000, ಕೆಲವೊಂದು ವಿದ್ಯಾರ್ಥಿಗಳಿಗೆ 6,000, ಈ ರೀತಿ ಮುಂದಿನ ತಿಂಗಳು ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇವಾಗ ಹಿಂದಿನ ತಿಂಗಳು ನೋಡಬಹುದು, ಪ್ರತಿ ತಿಂಗಳು ಇವಾಗ 3-4 ತಿಂಗಳಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಮೊದಲೆಲ್ಲ ಕಂಟಿನ್ಯೂ ಆಗಿ ಮಂತ್ಲಿ ಅಮೌಂಟ್ ಬರ್ತಾ ಇತ್ತು. ಸೊ ಇವಾಗ ಏನೊಂದು 3 ತಿಂಗಳಿಗೆ ಒಂದ್ಸರಿ ಏನ್ ಸೆಲ್ಫ್ ಡಿಕ್ಲೇಷನ್ ಮಾಡಿದ್ದಾರೆ, ಸೊ ಇಲ್ಲಿ ಕರೆಕ್ಟ್ ಆಗಿ ಅಮೌಂಟ್ ವಿದ್ಯಾರ್ಥಿಗಳಿಗೆ ಬಂದು ಜಮಾ ಆಗ್ತಾ ಇಲ್ಲ. ಓಕೆ, ನಿಮ್ಗೆ ಅಮೌಂಟ್ ಎಷ್ಟು ಬಂದಿದೆ ಮತ್ತೆ ನಿಮ್ದು ಯಾವ ಒಂದು ಯೂನಿವರ್ಸಿಟಿ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ, ನೋಡ್ತಾರೆ ಎಲ್ಲರೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಏನಾದ್ರು ಹೊಸದಾಗಿ ಅಪ್ಡೇಟ್ ಬಂದ್ರು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಇಲ್ಲಿ ಹೊಸದಾಗಿ ಇನ್ನು ಯುವನಿಧಿ ಅಪ್ಲಿಕೇಶನ್ ಹಾಕಿಲ್ಲ, ನಮ್ದು 2025ರಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿದೆ, ನಮ್ಗೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಇನ್ನು ಕೂಡ ನಿಮ್ದು ನೀವು ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರೆ ಅಲ್ಲಿ NAD ಡೀಟೇಲ್ಸ್ ಲಭ್ಯವಿಲ್ಲ ಅಂತ ಬರ್ತಾ ಇದೆ, ಅಂದ್ರೆ ನ್ಯಾಡ್ ಲಭ್ಯವಿಲ್ಲ ಅಂತ ಬರ್ತಾ ಇದೆ. ಅಲ್ಲಿ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಾಲೇಜ್ ಕಾಂಟ್ಯಾಕ್ಟ್ ಮಾಡಿ ಅಂತ ಬರ್ತಾ ಇದೆ. ಸೊ ಇನ್ನೊಂದು 1 ತಿಂಗಳು ಅಥವಾ 2 ತಿಂಗಳು ಆಗ್ಬಹುದು ನಿಮ್ದು ಅಪ್ಡೇಟ್ ಆಗಕ್ಕೆ. ಆಲ್ಮೋಸ್ಟ್ ನೀವು ಆರಾಮಾಗಿ ಕೂಡ ಇನ್ನೊಂದ್ 2 ತಿಂಗಳು ಆದ್ಮೇಲೆ ನೀವು ಅಪ್ಲಿಕೇಶನ್ ಹಾಕಬಹುದು. ಓಕೆ, ಇವಾಗ ಡಿಗ್ರಿ ರಿಸಲ್ಟ್ ಬಂದು ನೋಡಬಹುದು, ಒಂದು 2.5-3 ತಿಂಗಳು ಆಗ್ತಾ ಬಂತು. ಇನ್ನೂ 1 ಅಥವಾ 1.5 ತಿಂಗಳು ವೇಟ್ ಮಾಡಿ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇದ್ರೆ ನಾನು ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಗೆ ಆಗಿರ್ತೀನಿ. ಸೊ ನಿಮ್ಗೆ ಗ್ರೂಪ್ ಗೆ ಜಾಯ್ನ್ ಆಗಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ ಬಂದ್ರು ಕೂಡ ಯುವನಿಧಿ ಬಗ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಪೆಂಡಿಂಗ್ ಯಾರಿಗೆಲ್ಲ ಅಮೌಂಟ್ ಪೆಂಡಿಂಗ್ ಇದೆ, ಸೊ 100% ಅಮೌಂಟ್ ಬಂದೇ ಬರುತ್ತೆ. ಈ ತಿಂಗಳು ಬರ್ಲಿಲ್ಲ ಅಂತಂದ್ರು ನೆಕ್ಸ್ಟ್ ತಿಂಗಳು ಏನ್ ಪೆಂಡಿಂಗ್ ಇದೆ ಅದು ಪ್ಲಸ್ ಆ ತಿಂಗಳ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿ ನಿಮ್ಗೆ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ಸ್ನೇಹಿತರೆ. ಹಾಗೆ ತುಂಬಾ ಜನ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿಲ್ಲ. ಸೊ ಇನ್ನು ಯಾರೆಲ್ಲ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಸೊ ನಿಮ್ಮ ಒಂದು ಬ್ಯಾಂಕ್ ಗೆ ವಿಸಿಟ್ ಕೊಟ್ಟು NPCI ಲಿಂಕ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿಸಿ ಸ್ನೇಹಿತರೆ. ಮತ್ತೆ ಸ್ಟೇಟಸ್ ಅಲ್ಲಿ ಕೂಡ ತೋರಿಸುತ್ತೆ ಯಾವ ತಿಂಗಳ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಮತ್ತೆ ಯಾವ ತಿಂಗಳ ಒಂದು ಅಮೌಂಟ್ ಪೆಂಡಿಂಗ್ ಇದೆ, ಮತ್ತೆ DBT ಪುಷ್ ಅಂತ ಇದ್ರೆ ಯಾವಾಗ ಅಮೌಂಟ್ ಬರುತ್ತೆ ಅಲ್ಲಿ ಎಲ್ಲ ಸ್ಟೇಟಸ್ ಅಲ್ಲಿ ತೋರಿಸುತ್ತೆ. ಯಾವ ತಿಂಗಳ DBT ಪುಷ್ ಅಂತ ಇರುತ್ತೆ, ಪುಷ್ ಆಗಿ 15 ದಿನಗಳ ಒಳಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ. ಹಂಗೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಪ್ರತಿಯೊಂದು ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.